ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಸ್ನೇಹ ಇದು ಪ್ರತಿಯೊಬ್ಬರ ಬದುಕಿನಲ್ಲೂ ಬೆಲೆಗೆ ಕಟ್ಟಲಾಗದಂತಹ ಸಂಬಂಧ. ಸ್ನೇಹವನ್ನ ಬಯಸದೇ ಇರುವ ಜೀವಿ ಅಥವಾ ಜೀವನವನ್ನ ಈ ಜಗತ್ತಿನಲ್ಲಿ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸ್ನೇಹಕ್ಕಿರುವ ತಾಕತ್ತೇ ಅಂಥದ್ದು. ಸ್ನೇಹ ಎಲ್ಲರ ಬದುಕಿಗೊಂದು ಹೊಸ ಚೈತನ್ಯ ತುಂಬುತ್ತೆ, ಜೊತೆಗೆ ಬಲಾನು ತರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಫ್ರೆಂಡ್ಶಿಪ್ ಮುಖ್ಯವಾಗಿರುತ್ತೆ. ನಿರ್ಮಲ ಹೃದಯದ ಸ್ನೇಹಿತರು ನಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ನಮ್ಮೊಂದಿಗಿರ್ತಾರೆ. ದೋಸ್ತಿಗಳು ಜೊತೆಗಿದ್ದಾಗ ಆ ಖುಷಿಯೇ ಬೇರೆ. ಹೀಗಾಗಿ ಸುಂದರ ಸ್ನೇಹದಲ್ಲಿ ಸ್ವಾರ್ಥ ಇರಲು ಸಾಧ್ಯನೇ ಇಲ್ಲ. ಅಲ್ಲಿರೋದು ಬರೀ ಪ್ರೀತಿ, ವಿಶ್ವಾಸ, ನಂಬಿಕೆ ಮಾತ್ರ. ಈ ಬಾಂಧವ್ಯವೇ ಅತಿ ಸುಂದರ. ಪ್ರತಿಯೊಬ್ಬರ ಬದುಕಿನಲ್ಲೂ ಬೆಲೆಗೆ ಕಟ್ಟಲಾಗದ ಸಂಬಂಧಗಳಲ್ಲಿ ಸ್ನೇಹವೂ ಒಂದು. ಯಾಕೆ ಇಷ್ಟೆಲ್ಲ ಸ್ನೇಹದ ಬಗ್ಗೆ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತೀರಾ? ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ನ್ಯೂಸ್ 18 ಡಿಜಿಟಲ್ನ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಬೆಲ್ ಬಟನ್ ಒತ್ತಿ. ಹೌದು, ನಾವು ಹೇಳಲು ಹೊರಟಿರುವ ಸ್ಟೋರಿಯೇ ಇದಕ್ಕೆ ಜ್ವಲಂತ ಸಾಕ್ಷಿ. ಟೀಮ್ ಇಂಡಿಯಾ ಆಟಗಾರ್ತಿ ಜೆಮಿಮಾ ರೋಡ್ರಿಗಸ್ ಅವರು ಇದೀಗ ಗೆಳತಿ ಸ್ಮೃತಿ ಮಂದಾನಗಾಗಿ ದೊಡ್ಡ ನಿರ್ಧಾರವನ್ನು ಮಾಡಿದ್ದಾರೆ. ಕಷ್ಟಕಾಲ ಎದುರಿಸುತ್ತಿರುವ ಸ್ಮೃತಿ ಮಂದಾನ ಜೊತೆಗೆ ಕಾಲ ಕಳೆಯಲು ನಿರ್ಧರಿಸಿರುವಂತಹ ಜೆಮಿಮಾ ಅವರು ವನಿತಾ ಬಿಗ್ ಬ್ಯಾಶ್ ಲೀಗ್ನಿಂದ ಹೊರಬಂದಿದ್ದಾರೆ. ಹೌದು, ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ಹೀಟ್ ತಂಡದ ಪರ ಆಡ್ತಾ ಇದ್ದಂತಹ ಜೆಮಿಮಾ ಅವರು ಲೀಗ್ನ ಕೊನೆಯ 4 ಪಂದ್ಯಗಳಿಗೆ ಆಸ್ಟ್ರೇಲಿಯಾಗೆ ಪ್ರಯಾಣಿಸದೆ ಭಾರತದಲ್ಲೇ ಉಳಿಯಲು ನಿರ್ಧಾರ ಮಾಡಿದ್ದಾರೆ. ಈ ನಿರ್ಧಾರಕ್ಕೆ ಕಾರಣ ಸ್ಮೃತಿ ಮಂದಾನ ಅವರ ಕುಟುಂಬದಲ್ಲಿ ಎದುರಾದ ಆಕಸ್ಮಿಕ ಆರೋಗ್ಯ ಸಂಕಷ್ಟ. ನವೆಂಬರ್ 23ರಂದು ಸಂಗೀತ ಸಂಯೋಜಕ ಪಾಲಾಶ್ ಮುಚ್ಚಲ್ ಅವರೊಂದಿಗೆ ಸ್ಮೃತಿ ಮಂದಾನ ಅವರ ಮದುವೆ ನಿಶ್ಚಯವಾಗಿತ್ತು. ಆದರೆ ಮದುವೆಯ ದಿನವೇ ಬೆಳಗ್ಗೆ ಸ್ಮೃತಿ ಅವರ ತಂದೆ ಶ್ರೀನಿವಾಸ್ ಮಂದಾನ ಅವರಿಗೆ ಸಣ್ಣ ಹೃದಯಾಘಾತವಾಗಿದೆ. ಅಲ್ಲದೆ ವರ ಪಾಲಾಶ್ ಮುಚ್ಚಲ್ ಕೂಡ ಆರೋಗ್ಯ ಸಮಸ್ಯೆಯಿಂದ ಮುಂಬೈನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಈ ಎರಡೂ ಘಟನೆಗಳಿಂದಾಗಿ ಮದುವೆಯನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಗಿದೆ. ಈ ಕಠಿಣ ಸಮಯದಲ್ಲಿ ತನ್ನ ಅತ್ಯಂತ ನಿಕಟ ಸ್ನೇಹಿತೆ ಸ್ಮೃತಿ ಮಂದಾನ ಜೊತೆಗೆ ಇರಬೇಕು ಅನ್ನುವಂತಹ ಆಸೆಯಿಂದ ಜೆಮಿಮಾ ಅವರು ವೃತ್ತಿಪರ ಕ್ರಿಕೆಟ್ ಒಪ್ಪಂದಕ್ಕಿಂತ ಸ್ನೇಹಕ್ಕೆ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಬ್ರಿಸ್ಬೇನ್ ಹೀಟ್ ಫ್ರಾಂಚೈಸಿ ಜೆಮಿಮಾ ಅವರ ನಿರ್ಧಾರವನ್ನ ಈಗ ಸ್ವಾಗತಿಸಿದೆ. ತಂಡದ ಸಿಇಒ ಟೆರ್ರಿ ಸ್ವೆನ್ಸನ್ ಮಾತನಾಡಿ, ಜೆಮಿಮಾ ರೋಡ್ರಿಗಸ್ ಪ್ರಸ್ತುತ ಸಂಕಷ್ಟದ ಸಮಯವನ್ನ ಎದುರಿಸ್ತಾ ಇದ್ದಾರೆ. ತಂಡದ ಸಿಇಒ ಟೆರ್ರಿ ಸ್ವೆನ್ಸನ್ ಮಾತನಾಡಿ, ಜೆಮಿಮಾ ರೋಡ್ರಿಗಸ್ ಪ್ರಸ್ತುತ ಕಷ್ಟದ ಸಮಯವನ್ನ ಎದುರಿಸುತ್ತಿದ್ದಾರೆ. ಭಾರತದಲ್ಲಿ ಉಳಿದು ತಮ್ಮ ಸ್ನೇಹಿತೆಯ ಕುಟುಂಬಕ್ಕೆ ಬೆಂಬಲ ನೀಡುವ ನಿರ್ಧಾರವನ್ನ ನಾವು ಪೂರ್ಣವಾಗಿ ಗೌರವಿಸುತ್ತೇವೆ. ಜೆಮಿಮಾ ಮತ್ತು ಸ್ಮೃತಿ ಹಾಗೂ ಅವರ ಕುಟುಂಬಗಳಿಗೆ ನಮ್ಮ ಪೂರ್ಣ ಬೆಂಬಲ ಇದೆ ಅಂತ ತಿಳಿಸಿದರು. ಕ್ರಿಕೆಟ್ಗಿಂತ ಸ್ನೇಹ ಮತ್ತು ಕುಟುಂಬಕ್ಕೆ ಮಹತ್ವ ನೀಡಿದ ಜೆಮಿಮಾ ಅವರ ಈ ನಡೆಗೆ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮೆಚ್ಚುಗೆಯ ಮಹಾಪೂರವನ್ನೇ ಹರಿಸ್ತಾ ಇದ್ದಾರೆ. ಸ್ಮೃತಿ ಮಂದಾನ ಮತ್ತು ಅವರ ತಂದೆಯವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂಬ ಹಾರೈಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಬಗ್ಗೆ ಕ್ಲಬ್ ಪ್ರಕಟಣೆ ಸಹ ಹೊರಡಿಸಿದ್ದು, ಬ್ರಿಸ್ಬೇನ್ ಹೀಟ್ ಜೆಮಿಮಾ ರೋಡ್ರಿಗಸ್ ಅವರನ್ನ ಮಹಿಳಾ ಬಿಗ್ ಬ್ಯಾಶ್ ಲೀಗ್ನ ಉಳಿದ ಪಂದ್ಯಗಳಿಂದ ಬಿಡುಗಡೆ ಮಾಡುವ ಮನವಿಯನ್ನ ಒಪ್ಪಿಕೊಂಡಿದೆ. ರೋಡ್ರಿಗಸ್ ಅವರು ತಮ್ಮ ಸಹ ಆಟಗಾರ್ತಿಗೆ ಬೆಂಬಲ ನೀಡಲು ಭಾರತದಲ್ಲಿಯೇ ಉಳಿಯಲಿದ್ದಾರೆ. ಇನ್ನು ಹೀಟ್ ತಂಡದವರು WBBL ಋತುವಿನ ಕೊನೆಯ 4 ಪಂದ್ಯಗಳಿಗೆ ಮರಳುವುದಿಲ್ಲ ಅನ್ನೋದನ್ನ ಒಪ್ಪಿಕೊಂಡಿದೆ ಅಂತ ಕ್ಲಬ್ ತಿಳಿಸಿದೆ. ಬ್ರಿಸ್ಬೇನ್ ಹೀಟ್ ಸಿಇಒ ಟೆರ್ರಿ ಸ್ವೆನ್ಸನ್ ಮಾತನಾಡಿ, ಹೀಟ್ ಕ್ಲಬ್ ಜೆಮಿಮಾ ರೋಡ್ರಿಗಸ್ ಮತ್ತು ಸ್ಮೃತಿ ಮಂದಾನ ಅವರ ಕುಟುಂಬಗಳಿಗೆ ಶುಭ ಹಾರೈಸ್ತಾ ಇದೆ. ಜೆಮಿ ಅವರು ಮತ್ತೆ ತಂಡವನ್ನ ಸೇರಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಂತ ವಿಷಾದವನ್ನ ಕೂಡ ವ್ಯಕ್ತಪಡಿಸಿದೆ. ಇನ್ನು ಅಭಿಮಾನಿಗಳು ತೋರಿಸಿದ ತಿಳುವಳಿಕೆಗೆ ಕೃತಜ್ಞತೆಯನ್ನ ಸಹ ಸಲ್ಲಿಸಿದ್ದಾರೆ. 24 ವರ್ಷದ ಜೆಮಿಮಾ ಅವರಿಗೆ ಇದು ಒಂದು ಸವಾಲಿನ ಸಂಗತಿ. ಅವರು WBBLನಲ್ಲಿ ಇನ್ಮುಂದೆ ಆಡೋತಿಲ್ಲ ಅನ್ನೋದು ದುರದೃಷ್ಟಕರವಾದರೂ ಕೂಡ ಅವರು ಭಾರತದಲ್ಲಿಯೇ ಉಳಿಯುವ ಮನವಿಯನ್ನ ನಾವು ಸಂಪೂರ್ಣವಾಗಿ ಬೆಂಬಲಿಸಿದ್ದೇವೆ ಅಂತ ಅವರು ಮಾಹಿತಿಯನ್ನ ತಿಳಿಸಿದ್ದಾರೆ. ಇನ್ನು ಇತ್ತೀಚೆಗೆ ಮುಗಿದ ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ 7 ಬಾರಿಯ ವಿಶ್ವ ಚಾಂಪಿಯನ್ ತಂಡವಾಗಿರುವಂತಹ ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಅಜೇಯ ಶತಕ ಗಳಿಸಿ ಭಾರತಕ್ಕೆ ಮೊದಲ ಮಹಿಳಾ ವಿಶ್ವಕಪ್ ಪ್ರಶಸ್ತಿ ಗೆಲ್ಲಿಸಿಕೊಡುವಲ್ಲೂ ಸಹ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಜೆಮಿಮಾ. ಇವರ ಅದ್ಭುತ ಪ್ರದರ್ಶನಕ್ಕೆ ದೇಶವೇ ಕೊಂಡಾಡಿತು.
ಒಟ್ಟಾರೆಯಾಗಿ ಕ್ರಿಕೆಟ್ನಲ್ಲಿ ಗೆಳೆತನ ಏನೇ ಇದ್ರೂ ಮೈದಾನದ ಮಟ್ಟಿಗೆ ಪಾರ್ಟಿಗಳಲ್ಲಿ ಸುತ್ತಾಡುವ ಮಟ್ಟಿಗೆ ಸೀಮಿತ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾರೆ. ಆದ್ರೆ ಜಮೀಮಾ ಸ್ಮೃತಿ ಮಂದಾನ ಗೆಳೆತನ ಅದಕ್ಕೂ ಮೀರಿದ್ದು ಅನ್ನೋದು ಈಗ ಸಾಬೀತಾಗಿದೆ. ಗೆಳೆತನ ಅಂದ್ರೆ ಹೇಗಿರಬೇಕು ಅನ್ನೋದನ್ನ ಜಮೀಮಾ ರೋಡ್ರಿಗಸ್ ನೋಡಿಯೇ ತಿಳಿಬೇಕು. ತನ್ನ ಸ್ನೇಹಿತೆ ಸ್ಮೃತಿ ಮಂದಾನ ಕಷ್ಟದಲ್ಲಿದ್ದಾರೆ ಅಂತ ಬಹುದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದು. ಸ್ನೇಹ ಅಂದ್ರೆ ಇದಪ್ಪ ಅಂತ ಇಡೀ ದೇಶವೇ ಮೆಚ್ಚಿಕೊಂಡಿದೆ ರೋಡ್ರಿಗಸ್ ನಿರ್ಧಾರವನ್ನ.